ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟು ಏನು ಆದೇಶವನ್ನ ಹೊರಡಿಸಿದ್ರು ಆ ಆದೇಶವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. 197 ಪುಟಗಳ ಆದೇಶವನ್ನ ನೀಡಿದೆ ನ್ಯಾಯಾಲಯ. ಪಿಸಿ ಆಕ್ಟ್ ಸೆಕ್ಷನ್ 17A ಅಡಿಯಲ್ಲಿ ಅನುಮತಿ ಕಡ್ಡಾಯ ಅಂತ ಹೇಳಿದೆ. ತೀರ್ಪಿನ ಸಾರಾಂಶದಲ್ಲಿ 11 ಅಂಶಗಳನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾನ್ಯ ಘನ ನ್ಯಾಯಾಲಯ ಮಾಡಿದೆ. ಹಾಗಾದ್ರೆ ಹೈಕೋರ್ಟ್ ತೀರ್ಪಿನಲ್ಲಿರುವಂತಹ ಆ 11 ಪ್ರಮುಖ ಅಂಶಗಳು ಏನು? ಮೊದಲ ಅಂಶ, ದೂರುದಾರ ಗವರ್ನರ್ ಅನುಮೋದನೆಯನ್ನ ಪಡೆಯೋಕೆ ಸಮರ್ಥರಿದ್ದಾರೆ. ಆ ಪ್ರೋಸೆಸ್ ಏನಾಗಿದೆಯೋ, ದೂರುದಾರರು ಹೋಗಿ ರಾಜ್ಯಪಾಲರಿಗೆ ಅನುಮತಿಯನ್ನ ಕೇಳಿರುವಂತಹ ಕ್ರಮ ಇದೆಯಲ್ಲ, ಅದು ಸರಿಯಾಗಿದೆ ಅನ್ನುವುದನ್ನ ಒತ್ತಿ ಹೇಳುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಎರಡನೇದಾಗಿ, ಪಿಸಿ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ಅನುಮೋದನೆ ಪಡೆಯೋದು ಕಡ್ಡಾಯ. ಜನಪ್ರತಿನಿಧಿಗಳ ವಿರುದ್ಧದ ಪ್ರಕರಣದಲ್ಲಿ ಪ್ರಕರಣ ದಾಖಲಿಸೋಕೆ, ತನಿಖೆಯನ್ನ ನಡೆಸುವುದಕ್ಕೆ 17A ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ಅನುಮೋದನೆ ಪಡೆಯುವುದು ಕಡ್ಡಾಯ ಅಂತ ಹೇಳಿ ಉಲ್ಲೇಖ ಮಾಡಿದೆ ತನ್ನ ತೀರ್ಪಿನಲ್ಲಿ ಹೈಕೋರ್ಟ್. ಜೊತೆಗೆ ಖಾಸಗಿ ದೂರಿಗೆ ಸೆಕ್ಷನ್ 17A ಅಡಿಯಲ್ಲಿ ಪೊಲೀಸರೇ ತನಿಖೆಗೆ ಅನುಮತಿಯನ್ನ ಕೇಳಬೇಕೆಂದಿಲ್ಲ. ಈ ಪ್ರಕರಣದ ವಾದ ನಡೆಯುವಂತಹ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಪರ ವಕೀಲರು ವಾದ ಮಾಡುವಾಗ 17A ಅಡಿಯಲ್ಲಿ ಕೇವಲ ತನಿಖಾಧಿಕಾರಿ ಮಾತ್ರ ರಾಜ್ಯಪಾಲರ ಬಳಿ ಅನುಮತಿಯನ್ನ ಕೇಳಬಹುದು ತನಿಖೆಗೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಬಟ್ ಇಲ್ಲಿ ಈ ವಿಚಾರವಾಗಿ ಬಹಳ ಸ್ಪಷ್ಟತೆಯನ್ನ, ಒಂದು ಮೈಲ್ ಸ್ಟೋನ್ ಸ್ಪಷ್ಟತೆಯನ್ನ ಹೈಕೋರ್ಟ್ ನೀಡಿದೆ. ಖಾಸಗಿ ದೂರುದಾರ ಸಲ್ಲಿಸಿರುವಂತಹ ದೂರಿಗೆ ತನಿಖಾಧಿಕಾರಿಯೇ ಹೋಗಿ ರಾಜ್ಯಪಾಲರ ಅನುಮತಿಯನ್ನ ಕೇಳಬೇಕೆಂದಿಲ್ಲ. ಯಾರು ಕಂಪ್ಲೇನರ್ ಇರ್ತಾರೋ, ಯಾರು ದೂರುದಾರ ಇದ್ದಾನೋ ಆತನೂ ಹೋಗಿ ರಾಜ್ಯಪಾಲರ ಅನುಮತಿಯನ್ನ ಕೇಳಬಹುದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ವಾದ ಮಾಡುವಂತಹ ಸಂದರ್ಭದಲ್ಲಿ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಅನುಮತಿಯನ್ನ ಕೇಳಿದ್ರೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟು ಬಿಡ್ತಾರಾ ಅನ್ನುವಂತಹ ವಾದ ಮಂಡನೆಯಾಗಿತ್ತು. ಈ ವಿಚಾರದಲ್ಲಿ ಹೈಕೋರ್ಟ್ ಕ್ಲಾರಿಟಿಯನ್ನ ಕೊಡುವಂತಹ ಕೆಲಸ ಮಾಡಿದೆ. ಇನ್ನು ರಾಜ್ಯಪಾಲರು ಕ್ಯಾಬಿನೆಟ್ನ ನಿರ್ಧಾರವನ್ನ ಪರಿಗಣಿಸಲಿಲ್ಲ, ತೀರ್ಮಾನವನ್ನ ಪರಿಗಣಿಸಲಿಲ್ಲ ಅನ್ನುವುದು ಬಹಳ ದೊಡ್ಡ ಚರ್ಚೆಯ ವಿಷಯ ಆಗಿತ್ತು. ಮುಖ್ಯಮಂತ್ರಿಗಳನ್ನ ಹೊರತುಪಡಿಸಿ ನಡೆಸಿದಂತಹ ಸಚಿವ ಸಂಪುಟದ ಸಭೆ, ಕ್ಯಾಬಿನೆಟ್ ಸಭೆ, ಅಲ್ಲಿ ತೆಗೆದುಕೊಂಡಂತಹ ನಿರ್ಣಯವನ್ನ ರಾಜ್ಯಪಾಲರಿಗೆ ಕಳುಹಿಸಿಕೊಡಲಾಗಿತ್ತು. ಅರ್ಜಿಯನ್ನ ತಿರಸ್ಕರಿಸುವಂತೆ, ಟಿಜೆ ಅಬ್ರಾಹಂ ಕೊಟ್ಟಂತಹ ದೂರನ್ನ ತಿರಸ್ಕರಿಸುವಂತೆ ಮನವಿ ಮಾಡಲಾಗಿತ್ತು. ಆದ್ರೆ ರಾಜ್ಯಪಾಲರು ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂತಹ ವಾದವನ್ನ ಮಂಡಿಸಲಾಗಿತ್ತು. ಬಟ್ ಇಲ್ಲಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಹೌದು, ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಹೈಕೋರ್ಟ್ನ ಕ್ಯಾಬಿನೆಟ್ನ ತೀರ್ಮಾನ ಏನಿದೆ, ಸಚಿವ ಸಂಪುಟದ ತೀರ್ಮಾನ ಏನಿದೆ, ಅದಕ್ಕೆ ಬೌಂಡ್ ಆಗಿರಬೇಕು ರಾಜ್ಯಪಾಲರು, ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು. ಬಟ್ ವಿಶೇಷ ಸಂದರ್ಭಗಳಲ್ಲಿ, ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಬಹುದು ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಘನ ನ್ಯಾಯಾಲಯ. ಇನ್ನು ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನ ಬಳಸುವಲ್ಲಿ ಎಲ್ಲೂ ಕೂಡ ಲೋಪ ಆಗಿಲ್ಲ. ಆ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನಿದ್ದಾವೆ ಅದನ್ನ ರಾಜ್ಯಪಾಲರು ಎಲ್ಲೂ ಕೂಡ ಉಲ್ಲಂಘನೆ ಮಾಡಿಲ್ಲ. ವಿವೇಚನಾಧಿಕಾರವನ್ನ ಬಳಸುವಲ್ಲಿ ಎಲ್ಲೂ ಕೂಡ ಲೋಪ ಆಗಿಲ್ಲ ಅಂತ ಹೇಳಿ ಉಲ್ಲೇಖ ಮಾಡಿದೆ ಕೋರ್ಟ್ ತನ್ನ ತೀರ್ಪಿನಲ್ಲಿ. ಇನ್ನು ಈ ಪ್ರಕರಣದಲ್ಲಿ ಆದೇಶದಲ್ಲಿ ಇಲ್ಲದೆ ಕಡತದಲ್ಲಿ ಕಾರಣಗಳನ್ನ ಉಲ್ಲೇಖಿಸಿದ್ರೂ ಕೂಡ ಸಾಕು ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ವಾದ ಮಾಡುವಂತಹ ಸಂದರ್ಭದಲ್ಲಿ ಈ ಪಾಯಿಂಟ್ ನ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಟ್ರೆಸ್ ಮಾಡಲಾಗಿತ್ತು. ರಾಜ್ಯಪಾಲರು ಅನುಮತಿಯನ್ನ ಏನ್ ಕೊಟ್ಟಿದ್ದಾರೆ ತನಿಖೆಗೆ, ಅದಕ್ಕೆ ಕಾರಣಗಳನ್ನೇ ಆದೇಶದಲ್ಲಿ ಉಲ್ಲೇಖಿಸಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಲಾಗಿತ್ತು. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನ ಹೈಕೋರ್ಟ್ ನೀಡಿದೆ. ಇನ್ನು ಗವರ್ನರ್ ಆದೇಶದಲ್ಲಿ ಎಲ್ಲಿಯೂ ವಿವೇಚನೆಯನ್ನ ಬಳಸಿಲ್ಲ ಅನ್ನೋದು ಕಂಡು ಬಂದಿಲ್ಲ. ಎಲ್ಲೂ ಕೂಡ ವಿವೇಚನೆಯನ್ನ ಅವರು ಸರಿಯಾಗಿ ಬಳಸಿಲ್ಲ ಅನ್ನೋದಿದೆಯಲ್ಲ, ಅದು ಕಂಡು ಬಂದಿಲ್ಲ. ಇಂತಹ ಕೇಸ್ನಲ್ಲಿ ಅನುಮತಿಯನ್ನ ನೀಡುವ ಮುನ್ನ, 17A ಅಡಿ ಅನುಮತಿಯನ್ನ ನೀಡುವ ಮುನ್ನ ವಿಚಾರಣೆ ನಡೆಸಲೇಬೇಕು, ನಡೆಸಿದಂತಹ ನಂತರದಲ್ಲೇ ಅನುಮತಿಯನ್ನ ನೀಡಬೇಕು ಅನ್ನೋದು ಕಡ್ಡಾಯ ಅಲ್ಲ. ಇದು ಹೈಕೋರ್ಟ್ ತೀರ್ಪಿನಲ್ಲಿರುವಂತಹ ಅಂಶ. ಇನ್ನು ಆತುರದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ರಾಜ್ಯಪಾಲರು. ಬಹಳ ಕ್ವಿಕ್ ಆಗಿ ದೂರುದಾರ ದೂರು ಕೊಟ್ಟ 24 ಗಂಟೆಯಲ್ಲಿ ನೋಟಿಸ್ ಅನ್ನ ನೀಡುತ್ತಾರೆ. ಅದಾಗಿ ಕೆಲವೇ ದಿನಗಳಲ್ಲಿ ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ. ಬೇರೆ ಸಾಕಷ್ಟು ಕೇಸುಗಳು ರಾಜ್ಯಪಾಲರ ಮುಂದೆ ಪೆಂಡಿಂಗ್ ಇದ್ರೂ ಕೂಡ ಚೆರ್ರಿ ಪಿಕ್ ಮಾಡುವಂತಹ ಕೆಲಸವನ್ನ ರಾಜ್ಯಪಾಲರು ಮಾಡಿದ್ದು. ಇಂತಹ ವಿಚಾರವನ್ನ ಮೆನ್ಷನ್ ಮಾಡಲಾಗಿತ್ತು. ವಾದ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರ ವಾದ ಮಾಡುವಂತಹ ವಕೀಲರು ಈ ವಿಚಾರವನ್ನ ಮೆನ್ಷನ್ ಮಾಡಿದ್ರು. ಬಹಳ ಆತುರದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದರ ಹಿಂದಿರುವಂತಹ ಉದ್ದೇಶನೇ ಬೇರೆ, ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಉದ್ದೇಶ ರಾಜ್ಯಪಾಲರದ್ದು. ಈ ರೀತಿಯಾದಂತಹ ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಾಡಲಾಗಿತ್ತು. ಬಟ್ ಹೈಕೋರ್ಟ್ ಹೇಳಿದೆ,
ಆತುರದ ನಿರ್ಧಾರ ಅಂದ್ರೂ ಕೂಡ ರಾಜ್ಯಪಾಲರು ಎಲ್ಲೂ ಕೂಡ ನಿಯಮಗಳನ್ನ ಉಲ್ಲಂಘಿಸಿಲ್ಲ. ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ರಾಜ್ಯಪಾಲರು ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಈ ತೀರ್ಪು ಸೆಕ್ಷನ್ 17A ಅಡಿ ತನಿಖೆಯನ್ನಷ್ಟೇ ಪರಿಗಣಿಸುತ್ತೆ. BNSS ಸೆಕ್ಷನ್ 218 ಇಲ್ಲಿ ಅಪ್ಲೈ ಆಗಲ್ಲ. ಇದನ್ನ ಮುಖ್ಯಮಂತ್ರಿಗಳು ಕೂಡ ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. 16 ಬಾರಿ ಇದನ್ನ ಉಲ್ಲೇಖ ಮಾಡಿದ್ರು. ಅಂದ್ರೆ ರಾಜ್ಯಪಾಲರು 17A ಅಡಿ ತನಿಖೆಗೆ ಏನ್ ಅನುಮತಿಯನ್ನ ಕೊಟ್ಟಿದ್ದಾರೆ ಅದಕ್ಕಷ್ಟೇ ಈ ಪ್ರಕರಣ, ಈ ತೀರ್ಪು ರಿಸ್ಟ್ರಿಕ್ಟ್ ಆಗುತ್ತೆ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. BNSS ಸೆಕ್ಷನ್ 218 ಇದು ಅಪ್ಲೈ ಆಗಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿರುವಂಥದ್ದು. ಇನ್ನು ದೂರುದಾರರ ವಿವರಣೆಯನ್ನ ಗಮನಿಸಿದಾಗ ಯಾವುದೇ ಅನುಮಾನಗಳಿಲ್ಲದೆ ಅನ್ಡೌಟೆಡ್ಲಿ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ನಡೆಸಬಹುದು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರೂ ಕೂಡ ದೂರುದಾರರು ಕೊಟ್ಟಿರುವಂತಹ ಸಾಕ್ಷಿ, ದೂರುದಾರರು ಕೊಟ್ಟಿರುವಂತಹ ಮಾಹಿತಿ, ಅದರ ಆಧಾರದ ಮೇಲೆ ಅದನ್ನ ಪರಿಗಣಿಸಿ ಖಂಡಿತವಾಗಿಯೂ ಈ ಪ್ರಕರಣದ ತನಿಖೆಯನ್ನ ನಡೆಸಬಹುದು ಅಂತ ಹೇಳಿದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಪಾಯಿಂಟ್ ನ ಇದೇ ಅಂಶದಲ್ಲಿ ಉಲ್ಲೇಖ ಮಾಡುತ್ತೆ ಕೋರ್ಟ್. ಅದೇನು ಅಂದ್ರೆ ಇಲ್ಲಿ ಫಲಾನುಭವಿ ಯಾರೋ ಹೊರಗಿನವರಲ್ಲ, ಅರ್ಜಿದಾರರ ಪತ್ನಿ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರೇ ಇಲ್ಲಿ ಫಲಾನುಭವಿ. ಹಾಗಾಗಿ ನೇರವಾಗಿ ಸಿದ್ದರಾಮಯ್ಯ ಅವರ ಪತ್ನಿಯೇ ಫಲಾನುಭವಿ ಆಗಿರೋದ್ರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಏನಿದೆ, ಆ ನಿಟ್ಟಿನಲ್ಲಿ ರಾಜ್ಯಪಾಲರು ಕೊಟ್ಟಿರುವಂತಹ ಆದೇಶ ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ದಂತಹ ಅರ್ಜಿಯನ್ನ ವಜಾ ಮಾಡುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.